ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ನಾನು ಕೋಳಿ ಮರಿಗಳ ಬಗ್ಗೆ ಅಪ್ಡೇಟ್ಸ್ ಕೊಡೋಣ ಅಂತ ಹೇಳಿ ಹೊರಟಿದ್ದೀನಿ. ಆ್ಯಕ್ಚುಲಿ ನಾನು ಡೈಲಿ ಅಪ್ಡೇಟ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ನನಗಿನ್ನು ಜಿನೇ ರೆಡಿ ಆಗಿಲ್ಲ, ಇನ್ನೇನು ಅಪ್ಡೇಟ್ ಕೊಡೋದು ಅಂತೇಳಿ ಕೊಡೋಕ್ಕಾಗಿರಲಿಲ್ಲ. ನಾನು ದುಡ್ಡು ಕೊಟ್ಟು ಅದು ಬೇರೆ ಯಾರೋ ಗೊತ್ತಿಲ್ದಿರೋ ಇರೋರ ಹತ್ರ ಕೊಟ್ಟರೆ ಅವರು ಊರಿಗೋಗಿದ್ದೆ ಅದು ಇದಂತೆ ಕತೆ ಹೊಡಿತಾ ಇದ್ದಾರೆ. ಈಗ ಬೇರೊಬ್ಬರನ್ನ ಹುಡುಕಿ ಇನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಸರಿ ಆಯಿತು, ಮನೇಲೇ ಇರಲಿ, ನಮ್ಮ ಕಣ್ಣು ಮುಂದೆನೇ ಇರುತ್ತೆ ಅಂಥೇಳಿ ಇಟ್ಕೊಂಡಿದ್ದೀವಿ. ಡೈಲಿ 2 ಸರಿ ಟ್ರೈ ಕ್ಲೀನ್ ಮಾಡ್ತೀನಿ. ಮಾರ್ನಿಂಗು ಆಮೇಲೆ ಮಲಗೋ ಟೈಮಲ್ಲಿ 1 ಸರಿ. ಟ್ರೇ ಮೇಲೆ ಬಂದು ನ್ಯೂಸ್ ಪೇಪರ್ ಹಾಕಿ ಇಟ್ಟಿರ್ತೀವಿ. ಗಲೀಜು ಮಾಡೋದೆಲ್ಲ ಕೆಳಗಡೆ ಹೋಗ್ಬಿಡುತ್ತಲ್ವ, ಅದರಿಂದ ಒಂದು ಬಟ್ಟೆ ಹಾಕಿ ಅವ್ರಿಗೆ ಬೆಚ್ಚಗಿರೋ ಥರ ಮಲಗೋಕ್ಕೆ ಆ ಕಡೆ ಜಿ ಒಳಗಡೆ ಪಾರ್ಟಿಷನ್ ಮಾಡಿ ಇಟ್ಟಿದ್ದೀವಿ. ಈ ಕಡೆ ಅದು ಬೌಲ್ಸ್ ಎಲ್ಲ ಹಂಗೆ ಕಾಲಲ್ಲಿ ತುಳಿದ್ಬಿಡುತ್ತೆ ಅಂತ ಕಂಬಿ ಹಾಕಿ ಕಟ್ಟಿ ಇಟ್ಟಿದ್ದೀವಿ. ಇದ್ರೇನು ಅದ್ರ ಮೇಲೆ ಹೋಗಿ ಅದನ್ನ ಹೋಗಿ ಕೆದ್ಲೋದು, ಅದು ಏನೇನೋ ಮಾಡ್ಕೊಂಡಿದ್ದು. 1 ಸೆಕೆಂಡ್ ಸುಮ್ಮನೆ ಇರಲ್ಲ. ಅದು ಕಡಕ್ನಾಕಂತೂ ಸೈಲೆಂಟಾಗಿರುತ್ತೆ, ಪಾಪಚ್ಚಿಗಳದು. ಇದು ಟರ್ಕಿ ಇದಾವಲ್ಲ, ಬಾಯೇ ಮುಚ್ಚಲ್ಲ ಗೈಸ್, 1 ಸೆಕೆಂಡು ಬಾಯಿ ಮುಚ್ಚಲ್ಲ. ನೋಡಿ, ಇವಾಗ ಮಗ್ಗಲ್ಲಿ ನೀರು ಇಟ್ಟಿದ್ದೀನಿ. ಅದು ಅವಳ ಹೆಸ್ರು ಕುಳ್ಳಿ ಅಂತ ಇಟ್ಟಿರೋದು. ಅವಳೇ ಎಲ್ಲರಿಗಿನ್ನ ಕುಳ್ಳಕ್ಕಿರೋದು. ಸೇಮ್ ಗುಬ್ಬಚ್ಚಿ ಥರನೇ ಇದ್ದಾಳೆ ಅವಳು, ಭಯಂಕರ ಆ್ಯಕ್ಟಿವು. ನೋಡಿ, ನಾನು ಮಾತಾಡ್ತಾಯಿದ್ದೀನಿ, ನೋಡ್ಕೊಂಡು ಕೂತಿರ್ತಾಳೆ. ಹತ್ರ ಹೋದರೆ ಸಾಕು ಒಂಥರ ಬೇರೆ ಸೌಂಡ್ ಮಾಡ್ತಾರೆ. ಬಂದಿದ್ದಾರೆ ಇವರು, ಏನೋ ಊಟ ಹಾಕ್ತಾರೆ ಅನ್ನೋ ಥರ. ಆ ಥರ ಸೂಪರ್ ಫೈನಾಗಿದೆ ಎಲ್ಲ ಮರಿಗಳು. ಈಗ ಅವ್ರಿಗೆ 1.5 ಮಂತ್ ಅನಿಸುತ್ತೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲಲ್ಲ. ಅವ್ರು ಹೇಳಿರೋ ಪ್ರಕಾರ 1 ಮಂತ್ ಮರಿನೇ ಮಾರಿರೋದು. ಈಗ ನಮ್ಮ ಮನೆಗೆ ಬಂದೆ 6 ದಿನ ಆಗ್ತಿದೆ. ನೋಡಬೇಕು, ಇನ್ಮೇಲೇ ಲೆಕ್ಕ ಇಟ್ಟು ಕರೆಕ್ಟಾಗಿ ಅವ್ರಿಗೆ ನೋಡಬೇಕು. ಮತ್ತು ಫುಡ್ಡಂತೂ ತಿಂತಾನೇ ಇರ್ತಾರೆ. 3-4 ಸರಿ ನೀರು ಚೇಂಜ್ ಮಾಡಿ ಇರಬೇಕು. ನಾನು ಬೆಚ್ಚಗಿರೋ ನೀರೇ ಇಡ್ತಾಯಿದ್ದೀನಿ, ಯಾಕಂದರೆ ಅವ್ರಿಗೇನು ವೆದರ್, ನಮ್ಮೂರಲ್ಲಿ ಯಾವಾಗಲೂ ವೆದರ್ ಕೋಲ್ಡ್ ಆಗಿದೆ ಅಲ್ವಾ. ಈ ನಡುವೆ ಮಧ್ಯಾಹ್ನ ಬಿಸಿಲು ಬಂದ್ರೂ ನಾರ್ಮಲಾಗಿ ಕೋಲ್ಡಾಗೇ ಇದೆ, ಯಾಕಂದರೆ ಸೀಸನ್ ಆ ಥರ. ಆದ್ದರಿಂದ ಬೆಚ್ಚಗಿರೋ ನೀರೇ ಕೊಡ್ತಾಯಿದ್ದೀನಿ. ಅವರು ನಮಗೆ ಮರಿ ಕೊಡುವಾಗಲೇ ವ್ಯಾಕ್ಸಿನೇಷನ್ ಆಮೇಲೆ ಡಿವಾರ್ಮಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದರು. ಈಗ ನೆಕ್ಸ್ಟ್ ವೀಕಲ್ಲಿ ನಾನು 3 ಡೇಸ್ ಆದಮೇಲೆ ತಿರ್ಗಾ ನಾನು ವ್ಯಾಕ್ಸಿನೇಷನ್ನು ಏನು ಕೊಡೋದು ಅಂತ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಬೇಕು. ಅದಾದಮೇಲೆ ಜಂತುಳದು ಪೌಡರ್ ಮಿಕ್ಸ್ ಮಾಡಿ ಕೊಡಬೇಕು ಅಂತ ಹೇಳಿದ್ರು ಅವರು. ಅದು ನಾನು ನೆಕ್ಸ್ಟ್ ವೀಕ್ ಅದೆಲ್ಲ ಮಾಡೋಣ ಅಂತಿದ್ದೀನಿ. ಇವರು ಮಾತಾಡ್ಸಿದ್ರೆ ಮಾತಾಡೋ ರೇಂಜಲ್ಲಿ ಕಿರ್ಚ್ತಾರೆ. ಏನು ಸೌಂಡು, ಸೈಲೆಂಟಾಗಿರ್ರಿ ಅಂದರೆ ಸೈಲೆಂಟಾಗಿ ಹಾಕ್ತಾರೆ. ಅಯ್ಯೋ, ಮನುಷ್ಯರ ಹತ್ರ ಇರೋ ಬದಲು ನಿಜ ಈ ಪ್ರಾಣಿ ಪಕ್ಷಿಗಳ ಜೊತೆ ಇರೋದೇ ಎಷ್ಟೋ ವಾಸಿ ಅನಿಸುತ್ತೆ. ನೋಡ್ತಾ ಇದ್ರೆ ನಂಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಯಾರ ಹತ್ರ ಮಾತಾಡೋಕ್ಕೂ ನಮಗೆ ಇಷ್ಟ ಇಲ್ದಿರ ಆಗುತ್ತೆ. ಇವ್ರನ್ನ ನೋಡ್ಕೊಂಡಿದ್ರೆ ಸಾಕು ಅನಿಸುತ್ತೆ. ನೋಡಿ, ಇದೇ ಕೇಜಲ್ಲಿ ಅವ್ರು ಇರೋದು. ಹ್ಯಾಪಿಯಾಗಿ ಆಟ ಆಡ್ಕೊಂಡಿದ್ದಾರೆ. ಅದು ತುಂಬ ಬೌಲಲ್ಲಿ ವೇಸ್ಟ್ ಮಾಡ್ತಾಯಿದೆ. ಫುಡ್ಸೆಲ್ಲ ಹಾಕಿರೋ ಫುಡ್ಡೆಲ್ಲ ಕಾಲಲ್ಲಿ ಕೆದ್ಲಿ ಎಲ್ಲ ಚೆಲ್ತಾ ಇದೆ. ಅದಕ್ಕೆ ಇವತ್ತೊಂದು ಐಡಿಯಾ ಮಾಡಿ ಬೇರೆ ಬಾಟ್ಲನ್ನ ಕಟ್ ಮಾಡಿ ಅದರೊಳಗಡೆ ಹಾಕಿದ್ದೆ. ಇವತ್ತಿನ ವಿಡಿಯೋ ಇದು ನೋಡಿ. ಬಾಟಲ್ ಕಟ್ ಮಾಡಿ ಹಾಕಿದರೆ ಅದ್ರಲ್ಲಿ ತಿಂದ್ಬಿಟ್ಟು ಅದ್ರ ಮೇಲೆ ಬಂದು ಆಟ ಆಡ್ತಾ ಕೂತ್ಕೊಂಡೆಲ್ಲ ಮಾಡ್ತಾಯಿದ್ದಾರೆ. 1 ಸೆಕೆಂಡ್ ಸುಮ್ಮನೆ ಇರಲ್ಲ. ನೋಡು ಏನು ಮಾಡ್ತಾಯಿದ್ದಾರೆ ನೋಡಿ. ಟರ್ಕಿ ಅಂತೂ ಕಿರ್ಚೋದು ಸ್ಟಾಪೇ ಮಾಡಲ್ಲ ಗೈಸ್, ಕಿರ್ಚ್ತಾನೇ ಇರ್ತವೆ. ಇವರೇನು ತೋಟದಲ್ಲೆಲ್ಲ ಇವ್ರನ್ನ ಸೆಕ್ಯೂರಿಟಿ ಗಾರ್ಡ್ ಥರ ಬೆಳೆಸ್ತಾರಂತೆ. ನಮ್ಮ ಮನೆಗೆ ಸೆಕ್ಯೂರಿಟಿ ಆಗಿದ್ದಾರೆ ಇವರು. ಸೂಪರ್ ಹೆಲ್ತಿ ಫೈನಾಗಿದ್ದಾರೆ ಎಲ್ಲ ಮರಿಗಳು. ಜಿ ಬಂದರೆ ನಾನು ಅಪ್ಡೇಟ್ಸ್ ನಿಮ್ಗೆ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್ ಬಾಯ್.